ಎರಡನೇ ಪಾಯಿಂಟ್ ಏನು ಅಂತಂದ್ರೆ, ನಮ್ಮ ಮೀಡಿಯಾ ಹೌಸಸ್ಗಳು ಯಾಕೆ ಫೇಲ್ಯೂರ್ ಆಯಿತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಡಿಟೋರಿಯಲ್ ಬೌದ್ಧಿಕ ದಿವಾಳಿತನ. ಸಂಪಾದಕೀಯದಲ್ಲಿ ಯಾರು ಕೂತ್ಕೊಂಡಿರ್ತಾರಲ್ಲ, ಸೋಕಾಲ್ಡ್ ದೊಡ್ಡ ದೊಡ್ಡ ಸೀಟ್ ಕೆಳಗೆ ಏನೇನೋ ಹಾಕೊಂಡು ಕೂತ್ಕೊಂಡಿರ್ತಾರಲ್ಲ, ಸಂಪಾದಕೀಯ ಡಿಸಿಷನ್ ತೆಗೆದುಕೊಳ್ಳೋರು, ಎಡಿಟೋರಿಯಲ್ ಹುದ್ದೆಗಳಲ್ಲಿರೋರು, ಅವರು ಕೇವಲ ಸೌಂಡ್ ಬೈಟ್ ಜರ್ನಲಿಸಮ್ ಮಾಡಕ್ಕಿದ್ದಾರೆ ಹೊರತುಪಡಿಸಿದ್ರೆ, ಎಲ್ಲರೂ ಅಲ್ಲ, ಕೆಲವರು ಸೌಂಡ್ ಬೈಟ್ ಜರ್ನಲಿಸಮ್ ಮಾಡ್ತಾರೆ ಹೊರತುಪಡಿಸಿದ್ರೆ ಬೇರೆ ಇನ್ಯಾವ ಜರ್ನಲಿಸಮ್ ಕೂಡ ಮಾಡೋದಿಲ್ಲ. ಯಾವುದೋ ಒಬ್ಬ ರಾಜಕಾರಣಿ ಏನೋ ಮಾತಾಡ್ದ, ಅಥವಾ ಯಾವುದೋ ಒಬ್ಬ ರಾಜಕಾರಣಿ ಏನೋ ಅಲ್ಲಿ ಚರ್ಚೆ ಮಾಡ್ದ, ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ಇಲ್ವಲ್ಲ TRP ಹೆಚ್ಚಿಸ್ಕೊಳ್ಳೋದಕ್ಕೆ. ಹಿಂದೂ ಮುಸ್ಲಿಂ ಜಗಳ ಇದ್ದಿದ್ರೆ TRP ಜಾಸ್ತಿ ಆಗಿರೋದಲ್ವಾ. ಅನ್ಯ ಕೋಮಿನ ನಡುವೆ ದ್ವೇಷ, ಅವನೊಬ್ಬನೊಬ್ಬನು ಇನ್ನೊಂದೇನೋ ಮಾಡ್ಕೊಂಬಿಟ್ಟ ಅನ್ನೋ ಥರದ್ದು ಏನು ಇಲ್ವಲ್ಲ ಇಲ್ಲಿ. ಹಾಗಾಗಿ ಸೌಂಡ್ ಬೈಟ್ ಜರ್ನಲಿಸಮ್ಗೆ ನಮ್ಮ ಮೀಡಿಯಾ ಹೌಸಸ್ಗಳು ತಲೆಬಾಗಿ ಶರಣಾಗಿ ನಿಂತಿರೋ ಕಾರಣಕ್ಕೋಸ್ಕರ ಇಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಸೋನಂ ವಾಂಗ್ಚುಕ್ 18 ದಿನ 19 ದಿನ 20 ದಿನ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 11-12 kg ತೂಕ ಕಡಿಮೆ ಆಗಿದೆ ಅನ್ನೋ ಸಂದರ್ಭದಲ್ಲಿ, ಅಥವಾ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಒಂದು ಸ್ಟ್ಯಾಂಪೀಡ್ ಆಯಿತು, ಅಲ್ಲಿ ಒಂದು ದೊಡ್ಡ ಮಟ್ಟದ ಕೋಲಾಹಲವಾಯಿತು ಅನ್ನೋ ಸಂದರ್ಭದಲ್ಲಿ ಮೀಡಿಯಾ ಹೌಸಸ್ಗಳು ಒಂದು ಸ್ವಲ್ಪ ಹೌದಾ ಒಂಚೂರು ನಮ್ಮ ಕ್ಯಾಮ್ರಲ್ಲಿ ಕಳಿಸ್ಬಿಟ್ಟು ನೋಡೋಣ ಏನಾಗ್ತಾ ಇದೆ, ಬೇಕಾದರೆ ಪ್ಲೇ ಮಾಡ್ಕೊಳ್ಳೋಣ ಅನ್ನೋ ಹಂತದಲ್ಲಿ ಇದ್ದು ಹೊರತುಪಡಿಸಿದ್ರೆ ಯಾವ ಮೀಡಿಯಾ ಹೌಸಸ್ಗಳು ಕೂಡ ಅದನ್ನು ನೀಟಾಗಿ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ.